ಎಲ್ಲಾ ಕಡೆ ಬರೀ ರಾಘವಣ್ಣ ಅವ್ರದೇ ಸೌಂಡು. ಪೊಲೀಸ್ ಇನ್ಸ್ಪೆಕ್ಟರ್ ಕಡೆ ಎಲ್ಲಾ ಕಡೆ ತುಂಬಾನೇ ವೈರಲ್. ಆಲ್ಮೋಸ್ಟ್ ಮಲಯಾಳಂ ಇಂಡಸ್ಟ್ರಿಗೆ ಟಕ್ಕರ್ ಕೊಡೋ ಯಾರಾದ್ರೂ ಒಬ್ರು ಕನ್ನಡದಲ್ಲಿದ್ರೆ ಅದು ರಾಘವಣ್ಣ ಅವರೇ. ಇತ್ತೀಚಿನ ದಿನಗಳಲ್ಲಿ ರಾಘವಣ್ಣ ಅವರು ತುಂಬಾನೇ ಅಪ್ಡೇಟ್ ಆಗ್ತಾ ಹೋಗ್ತಾ ಇದಾರೆ ಸ್ಟೋರಿಗಳನ್ನ ಪಿಕ್ ಮಾಡೋದ್ರಲ್ಲಿ. ಅದ್ರ ತಕ್ಕನಾಗೆ ಒಳ್ಳೊಳ್ಳೆ ಡೈರೆಕ್ಟರ್ ಗಳು ಕೂಡ ಸಿಗ್ತಾ ಇದಾರೆ ರಾಘವಣ್ಣ ಅವ್ರಿಗೆ. ಇನ್ನ ಲಾಸ್ಟ್ ವೀಕ್ ಬಂದಿರುವಂತ ಇನ್ನೊಂದು ಸಿನಿಮಾ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ಇನ್ನು ಈ ಸಿನಿಮಾದ ಪಾರ್ಟ್ 1 ಕೂಡ ಇದೆ. ಅದನ್ನ ನೋಡ್ಬಿಟ್ಟು ಇದನ್ನ ನೋಡ್ಬೇಕಂತ ಕೇಳಾದ್ರೆ ಇಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಅದೇ ಬೇರೆ ತರ ಇದೆ, ಇದೇ ಬೇರೆ ತರ ಇದೆ. ಅಂದ್ರೆ ಅದಕ್ಕೂ ಇದಕ್ಕೂ ಸ್ವಲ್ಪ ಚೇಂಜಸ್ ತುಂಬಾನೇ ಇದಾವೆ. ಸೊ ನೀವು ಆರಾಮಾಗಿ ಕೂತ್ಕೊಂಡು ಥಿಯೇಟರ್ ಅಲ್ಲಿ ಈ ಸಿನಿಮಾನ ನೋಡಬಹುದು, ಯಾವುದೇ ಕಿರಿಕಿರಿ ಇಲ್ಲದೆ. ಸಿನಿಮಾ ಇರೋದು ಕರೆಕ್ಟ್ ಆಗಿ 2 ಗಂಟೆ, ಫುಲ್ ಎಂಟರ್ಟೈನ್ಮೆಂಟ್ ಪಕ್ಕ. ಇಲ್ಲಿ ಗೋಪಾಲ್ ದೇಶಪಾಂಡೆ, ಉಷಾ ಭಂಡಾರಿ ಎಲ್ಲರೂ ಕೂಡ ಆಕ್ಟ್ ಮಾಡಿದ್ದಾರೆ. ಗೋಪಾಲ್ ದೇಶಪಾಂಡೆ ಅವರ ಆಕ್ಟಿಂಗ್ ಮಾತ್ರ ಸಖತ್ತಾಗಿತ್ತು ಈ ಸಿನಿಮಾದಲ್ಲಿ. ಸಸ್ಪೆನ್ಸ್ ಆಗಿ ಅವ್ರನ್ನ ತೋರಿಸಿರೋ ರೀತಿ, ಡೈವರ್ಷನ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ರಾಘವಣ್ಣ ಅವರು SI ಆಗಿರೋ ಈ ಊರಲ್ಲಿ ಮಿಸ್ಟ್ರಿ ಆಗಿ ಕೊಲೆಗಳಾಗ್ತಾ ಇದಾವೆ, ಅದು ಕೂಡ ಗಂಡಸರೋದು. ಒಂದೆರಡು ಕೇಸ್ ಆಗಿ ಸಾಲ್ವ್ ಆದ ತಕ್ಷಣ ಕೊಲೆಗಾರ ಸಿಕ್ತಾ ಅಂತ ಅನ್ಕೊಂಡ್ರೆ ಮತ್ತೆ ರಿಪೀಟ್ ಆಯ್ತದೆ ಕೊಲೆಗಳು. ಸರಿ ಆಯ್ತು, ಈ ಸಲ ಕೊಲೆಗಾರ ಸಿಕ್ತಾ ಅನ್ಕೊಂಡ್ರೆ ತಿರ್ಗಾ ರಿಪೀಟ್ ಆಗಿದ್ರೆ ಕೊಲೆಗಾರ ಯಾರಾಗಿರ್ಬೋದು ಫೈನಲ್ ಆಗಿ. ಇದನ್ನ ನೀವು ಥಿಯೇಟರ್ ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ನೋಡಿ, ಪಕ್ಕಾ ಪೈಸಾ ವಸೂಲ್ ಗ್ಯಾರಂಟಿ. ಇದ್ರ ಜೊತೆಗೆ ಅಣ್ಣೊಂದು ಬ್ಯಾಕ್ ಲಾಕ್ ಆಗಿರೋಂತ ಸ್ಟೋರಿ, ಫ್ಯಾಮಿಲಿ ಸ್ಟೋರಿ. ಅವ್ನ್ ಬುಡಕ್ಕೆ ಬಂದಾಗ ಸ್ವಲ್ಪ ಸೀರಿಯಸ್ ಆಗ್ಬಿಡ್ತದೆ ಕೇಸು. ಇಲ್ಲಿ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಗೋಪಾಲ್ ದೇಶಪಾಂಡೆ ಅವ್ರನ್ನ ಮೀಟ್ ಮಾಡೋದಕ್ಕೆ ಯಾವನ್ ಕೈಲೂ ಆಗಲ್ಲ, ರಾಘವಣ್ಣ ಅವ್ರನ್ನ ಬಿಟ್ಟು. ಸಿನಿಮಾದಲ್ಲಿರುವಂತ ಸ್ಕ್ರೀನ್ ಪ್ಲೇ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ, ಎಕ್ಸಿಕ್ಯೂಷನ್ ಲೆವೆಲ್ ಟಾಪ್ ನಾಚ್. ಬಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಂದ ಇನ್ನು ಇಂಪ್ರೂವೈಸ್ ಮಾಡಿ ನೆಕ್ಸ್ಟ್ ಲೆವೆಲ್ ಅಲ್ಲೇ ಎಡಿಟಿಂಗ್ ಮಾಡಬಹುದಾಗಿತ್ತು. ಮ್ಯೂಸಿಕ್ ಸ್ವಲ್ಪ ಇಲ್ಲಿ ಲೋ ಕ್ವಾಲಿಟಿ ಫೀಲ್ ಆಗೋದಂತೂ ಪಕ್ಕ. ಇನ್ನು ಸಿನಿಮಾಟೋಗ್ರಫಿ ಆಂಗಲ್ಸ್ ಗಳು ತುಂಬಾನೇ ಬೆಟರ್ ಆಗಿರ್ಬೋದಾಗಿತ್ತು, ಇದಕ್ಕಿನ್ನ ಜಾಸ್ತಿ. ಒಂದ್ ಕೈ ಮೇಲಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಮಲಯಾಳಂ ಇಂಡಸ್ಟ್ರಿ ಅವರಿಗೆ ನೆಕ್ಸ್ಟ್ ಲೆವೆಲ್ ಅಲ್ಲೇ ಟಕ್ಕರ್ ಕೊಡಬಹುದಾಗಿತ್ತು. ಬೈ ಈ ಸಿನಿಮಾ ಕನ್ನಡ ಪ್ಲಸ್ ತಮಿಳಲ್ಲಿ 2 ಲ್ಯಾಂಗ್ವೇಜ್ ಅಲ್ಲೂ ರಿಲೀಸ್ ಆಗಿದೆ. ಥಿಯೇಟರ್ ಇಂದ ಹೊರಗಡೆ ಬರ್ಬೇಕಾದ್ರೆ ಫುಲ್ ಖುಷಿಯಾಗಿ ಬಂದಂತ ನಾನು ಪಕ್ಕದಲ್ಲಿರೋ ಅಂಕಲ್ಗೆ ಡಿಸಪಾಯಿಂಟ್ಮೆಂಟ್. ಯಾಕೆ ಅಂಕಲ್ ಅಂತ ಕೇಳಿದ್ರೆ ಆನ್ಸರೇ ಇಲ್ಲ. ಮನೇಲಿ ಕೂತ್ಕೊಂಡು ಅರ್ಧ ಮುಕ್ಕಾಲು ಗಂಟೆ ಧಾರಾವಾಹಿ ನೋಡ್ಬೋದಾಗಿತ್ತಂತೆ, ಹಂಗಂತವ್ರೆ ಓಲ್ಡ್ ಏಜ್ ಅಂಕಲ್. ಇವ್ರಿಗೆ ಏನಿದ್ರು ಬೆಳ್ಳಿ ಕಲಂಗರ, ಲಕ್ಷ್ಮೀ ಬಾರಮ್ಮ ಈ ತರ ಸಿನಿಮಾಗಳು ಲೈಕ್ ಆಗುತ್ತೆ ಹೊರತು ಈಗಿನ ಜನರೇಷನ್ ಟಚ್ ಅಲ್ಲಿರುವಂತ ಮಾಸ್ಟರ್ ಪೀಸ್ ಗಳು ಇವ್ರ ಕಣ್ಣಿಗೆ ಕಾಣಲ್ಲ. ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಸಿನಿಮಾ ಮಾತ್ರ ಟೂ ಗುಡ್. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಫುಲ್ ಎಂಜಾಯ್ ಮಾಡಬಹುದು ಪಕ್ಕ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಹೋಗಾಯ್ತಾರೆ. ಇಲ್ಲ ರಾಘವಣ್ಣ ಅವ್ರದ್ದು ವೆಬ್ ಸೀರೀಸ್ ಕೂಡ ಬಂದಿದೆ, ರಾಕ್ಷಸ ಅಂತ. ಆದಷ್ಟು ಬೇಗ ಅಲ್ಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ಎಲ್ಲ ಚೀಪ್